ಹಲೋ ಸ್ನೇಹಿತರೆ, ಹಾಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಫೀಸ್ ಎಷ್ಟು ಪೇ ಮಾಡಬೇಕು, ಅದೇ ರೀತಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಎಷ್ಟು ಡಿಸ್ಟ್ರಿಕ್ಟ್ನಲ್ಲಿ ಅವೈಲೇಬಲ್ ಇದೆ ಈ ಕೆಲಸ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸಹ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡಲೇ ಆ್ಯಡ್ ಆಗಿ ಏನಾದರೂ ಇದೇ ಥರ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ನನಗೆ ತಿಳಿಸ್ಕೊಡ್ತಾ ಹೋಗಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, 10th ಮತ್ತು PUC ನೀವು ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಅಪ್ಲಿಕೇಶನ್ ನೀವು ಹಾಕ್ಕೊಳ್ಬಹುದು. ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ, ಯಾರೆಲ್ಲ ಕೆಲಸಕ್ಕಾಗಿ ಅಲ್ದಾಡ್ತಾ ಇದ್ದೀರಾ, ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂಥವ್ರು ಸಹ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬಹುದು. ಯಾಕೆಂದರೆ ಇದು ಗೌರ್ಮೆಂಟ್ ಹುದ್ದೆ ಅಂತ ನಿಮಗೂ ಸಹ ಗೊತ್ತಿರುತ್ತೆ. ಅದೇ ರೀತಿ 540 ಹುದ್ದೆಗಳು ಖಾಲಿ ಇದೆ. 14 ಡಿಸ್ಟ್ರಿಕ್ಟ್ನಲ್ಲಿ 540 ಹುದ್ದೆಗಳು ಖಾಲಿ ಇದೆ. ದಯವಿಟ್ಟು ಯಾರೆಲ್ಲ ಎಜುಕೇಷನ್ ಮಾಡ್ತಿದ್ರೆ, ಕೆಲಸಕ್ಕಾಗಿ ಅಲ್ದಾಡ್ತಿದ್ರೆ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸೆಲೆಕ್ಷನ್ ಆದರೂ ಆಗ್ತೀರ. ಒಂದು ಫಿಟ್ನೆಸ್ಸು ಇವೆಲ್ಲ ಸ್ವಲ್ಪ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಸೆಲೆಕ್ಷನ್ ಆಗ್ತೀರಾ. ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ. ಫೀಸೂ ಸಹ ಅಷ್ಟು ಇರೋದಿಲ್ಲ SC STಗಳಿಗಾದ್ರೆ. ಅದೇ ರೀತಿ ಏನಾದರೂ ನೀವು ಜನರಲ್ ಆಗಿದ್ರೆ ಸ್ವಲ್ಪ ಫೀಸು ಒಂದು 200-300 ರೂಪಾಯಿ ಜಾಸ್ತಿ ಇರಬಹುದು ಅಷ್ಟೇ. ಅರ್ಥ ಆಯ್ತಾ? ಬನ್ನಿ ಗಾಯ್ಸ್, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ಯಾವುವು? ನಿಮ್ಗೆ ಏನಾದರೂ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಮೇನ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಅದೇ ರೀತಿ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಫೋಟೋ ಇರಬೇಕು, ಮತ್ತೆ ಸಿಗ್ನೇಚರ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ ಇರಲೇಬೇಕು, ಅದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು. ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇದ್ರೆ ಇಮಿಡಿಯೇಟ್ಲಿ ನೀವು ಅಪ್ಲೈಯನ್ನು ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಜಾಬ್ಗೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬಹುದು. ಅದೇ ರೀತಿ ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಇರಬಹುದು ಅಂದರೆ ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೀವು ಫೀಸ್ ಪೇ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟು ವರ್ಷ ಅಂದರೆ ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಗಂಟನೂ ಸಹ ಅವೈಲೇಬಲ್ ಇರುತ್ತೆ. ಫೀಸ್ ಪೇ ಮಾಡಬಹುದು. ನೀವು ಅಪ್ಲಿಕೇಶನ್ ಹಾಕಿಸ್ಕೊಂಡು ಒಂದು ಚಲನ್ ಬರುತ್ತೆ. ಅರ್ಥಾತ್ ಅಪ್ಲಿಕೇಶನ್ ಹಾಕಿ ಎಲ್ಲ ಆದಮೇಲೆ ಒಂದು ಚಲನ್ ಬರುತ್ತೆ. ನೀವು ಆ ಚಲನನ್ನು ತೊಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ 120 ರೂಪೀಸ್ SC STಗಳಾಗಿದ್ದರೆ ಮಾತ್ರ 120 ಇರುತ್ತೆ ಫೀಸು. ಜನರಲ್ಗಾದರೆ ಒಂದು 250 to ಒಂದು 350 ಇರಬಹುದು. ಇದನ್ನು ತೊಗೊಂಡೋಗಿ ನೀವು ಪೋಸ್ಟ್ ಆಫೀಸಲ್ಲಿ ಪೇ ಮಾಡಿದ್ರೆ ಅವರು ಒಂದು 2 ಅವರ್ 3 ಅವರ್ಗೆಲ್ಲ ಅಪ್ಲಿಕೇಶನ್ ಜನ್ರೇಟ್ ಆಗೋದೆ. ಅದನ್ನು ಮಾಡಿಕೊಂಡು ನೀವು ನಿಮಗೇನಾದರೂ ಸೆಲೆಕ್ಷನ್ ಆದರೆ ನೋಟಿಫಿಕೇಶನ್ ಕಳಿಸ್ತಾರೆ. ಪೋಸ್ಟಿಂದ ಒಂದು ಲೆಟ್ರ್ ಆದರೂ ಬಂದೇ ಬರ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಅಪ್ಲೈ ಮಾಡಬೇಕೋ ಕೂಡಲೇ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಎಷ್ಟೋ ಜನ ಅಪ್ಲೈ ಮಾಡಿದ್ದಾರೆ, ಡೇಟೂ ಸಹ ತುಂಬ ಕಡಿಮೆ ಇದೆ. ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದು 13-14 ದಿನ ಇರಬಹುದು ಅಷ್ಟೇ. ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಜಾಬ್ಗೆ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸರ್, ಅದೇ ರೀತಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳು ವಿಚಾರಕ್ಕೆ ಬರೋದು ಆದರೆ ಎಲ್ಲನೂ ಸಹ ಕರೆಕ್ಟಾಗೇ ಇರಬೇಕು. ಆಧಾರ್ ಕಾರ್ಡು, ಒಂದು 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಮತ್ತು ಅದೇ ರೀತಿ ಕ್ಯಾಸ್ಟು, ಇನ್ಕಮು ಇವೆಲ್ಲ ಕರೆಕ್ಟಾಗಿ ನೇಮು ಮಿಸ್ ಮ್ಯಾಚ್ ಇಲ್ಲದೆ ಕ್ಯಾಸ್ಟು ತಿದ್ದುಪಡಿ ಮಾಡಿಸ್ಕೊಳ್ತೇನೆ ನೀಟ್ನೆಸ್ ಆಗಿರಬೇಕು. ಯಾವುದೇ ಕೆಲಸಕ್ಕಾಗಲಿ ಯಾವುದೇ ಒಂದು ಅಪ್ಲೈ ಮಾಡಬೇಕು, ಏನೇ ಒಂದು ಅಪ್ಲೈ ಮಾಡಬೇಕು ಅಂದರೂ ಇವೆಲ್ಲ ಖಂಡಿತವಾಗೂ ಈಗಿನ ಒಂದು ಸಿಚುವೇಷನಲ್ಲಿ ಕೇಳ್ತಾರೆ. ನೀವು ಮೈಂಡಲ್ಲಿ ಇಟ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಯಾರೆಲ್ಲ ಒಂದು ನೇಮ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಇನ್ನೇನಾದರೂ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಕೊಳ್ಬೇಕಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಚೇಂಜ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಅಪ್ಲಿಕೇಶನ್ಗಳು ನೀವೇನಾದರೂ ಹಾಕಿಸ್ಕೊಂಡ್ರೆ ಒಂದು ಸಣ್ಣ ಸ್ಪೆಲ್ಲಿಂಗಿಂದನೂ ಸಹ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಯಾರೇ ಆಗಲಿ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಕೂಡಲೇ ಏನು ಮಾಡ್ತೀರಾ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನೀವು ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಒಂದೇ ಥರ ಇದೆಯಾ, ಆಧಾರ್ ಕಾರ್ಡಲ್ಲಿ ಬೇರೆ, ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಬೇರೆ, ಅಥವಾ ಬೇರೆ ಇನ್ನೇನೋ ವೋಟರ್ ID ಬೇರೆ, ಇನ್ನೇನೋ ಒಂದು ಅಪ್ಲಿಕೇಶನ್ಗಳಲ್ಲಿ ಬೇರೆ ಬೇರೆ ಇದ್ದರೆ ದಯವಿಟ್ಟು ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಈಗ ಪ್ರಾಬ್ಲಮ್ ಆಗದೆ ಇರ್ಬೋದು, ಬಟ್ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆದರೆ ಅದರ ಬೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಸಹ ಕೂಡಲೇ ಕಮೆಂಟ್ ಮಾಡಿ. ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇಷ್ಟು ಇವತ್ತಿನ ಒಂದು ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬಹುದು. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ.